ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ತುಕಾಲಿ ಸಂತು ಅವರಿಗೆ ಉತ್ತಮ ಪಟ್ಟ ಮತ್ತು ಪವಿಪೋಪಗೆ ಕಳಪೆ ಪಟ್ಟ ಸಿಕ್ಕಿದೆ ಮತ್ತು ಬಿಗ್ ಬಾಸ್ ಕನ್ನಡ 10 ಸ್ಪರ್ಧಿಗಳಿಗೆ ತಮ್ಮ ಕೈ ರುಚಿಯ ಜೊತೆಗೆ ಕಿಚ್ಚ ಸುದೀಪ್ ಅವರು ಕಳುಹಿಸಿದ ಸಂದೇಶಗಳ ಒಳಾರ್ಥವೇನು? ಸ್ಪರ್ಧಿಗಳಿಗಾಗಿ ಕಿಚ್ಚ ಸುದೀಪ್ ತಮ್ಮ ಕೈಯಾರೆ ಅಡುಗೆ ಮಾಡಿದ್ದಾರೆ. ಜೊತೆಗೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಡೆಯಿಂದ ಕಿವಿ ಮಾತು ಲಭಿಸಿದೆ. ಕಿಚ್ಚ ಸುದೀಪ್ ಕಡೆಯಿಂದ ಯಾರಿಗೆ ಯಾವ ಮೆಸೇಜ್ ಬಂದಿದೆ? ಸ್ಪರ್ಧಿಗಳಿಗಾಗಿ ಅಡುಗೆ ಮಾಡಿದ ಕಿಚ್ಚ ಸುದೀಪ್, ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕೊಟ್ಟ ಸಲಹೆ ಏನು? ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಡೆಯಿಂದ ಸ್ವೀಟ್ ಸರ್ಪ್ರೈಸ್. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 10ನೇ ವಾರ ಚಾಲ್ತಿಯಲ್ಲಿದೆ. 10ನೇ ವಾರದ ಕೊನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಕಿಚ್ಚ ಸುದೀಪ್ ಸ್ಪೆಷಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ತಮ್ಮ ಕೈಯಾರೆ ಅಡುಗೆ ಮಾಡಿ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರಿಗೂ ಕಿಚ್ಚ ಸುದೀಪ್ ಕಡೆಯಿಂದ ವಿಶೇಷ ಸಂದೇಶ ಲಭಿಸಿದೆ. ಪ್ರತಿಯೊಬ್ಬರಿಗೂ ಸಿಕ್ಕಿರುವ ಸಂದೇಶದಲ್ಲಿ ಒಂದೊಂದು ಒಳಾರ್ಥವಿದೆ. ರಾಗಿ ಮುದ್ದೆ ವಿವಾದ ಭುಗಿಲೆದ ಮೇಲೆ ಜೋರು ಗಲಾಟೆ ನಡೆಯುತ್ತಿರುವಾಗಲೇ ನಿಮಗೆಲ್ಲ ಸರ್ಪ್ರೈಸ್ ಕಾದಿದೆ ಎಂದು ಬಿಗ್ ಬಾಸ್ ಘೋಷಿಸಿದರು. ಬಳಿಕ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕಡೆಯಿಂದ ಪ್ರತ್ಯೇಕ ಪತ್ರಗಳು ಲಭಿಸಿದವು. ಗೊತ್ತಿರುವ ದಾರಿ ಅಲ್ವಾ ಅಂತ ಅಂದುಕೊಂಡು ಹೋಗೋರು ಇಡುವುದು ಜಾಸ್ತಿ, ಆದರೆ ದಾರಿ ಸರಿ ಇದ್ದು ಇಡುವ ಹೆಜ್ಜೆನ ಸ್ವಲ್ಪ ಅಲರ್ಟ್ ಆಗಿ ಇಟ್ಟರೆ ಏನಾಗಬೇಕು ಅದೇ ಆಗುತ್ತೆ ಎಂಬ ಸಂದೇಶ ಮೈಕಲ್ಗೆ ಲಭಿಸಿತು. ಗೇಮ್ ಚೇಂಜರ್ ಆಗಿ ಎಂಟ್ರಿ ಕೊಟ್ರಿ, ಆದರೆ ನೀವೇ ಚೇಂಜ್ ಆಗಿಬಿಟ್ರಲ್ಲ, ಚೇಂಜ್ ಮಾಡೋಕೆ ಇನ್ನೂ ಟೈಮ್ ಇದೆ, ಟಿಕ್ 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 ಎಂಬ ಸಂದೇಶ ಪವಿಪೋಪಾಗೆ ಸಿಕ್ತು. ಆನೆಸ್ಟಿ ಪ್ಲಸ್ ಸ್ಟ್ರಾಟರ್ಜಿ = ಗೆಲುವು, ಆನೆಸ್ಟಿ ಮೈನಸ್ ಸ್ಟ್ರಾಟರ್ಜಿ = ಸೋಲು. ಈ ಸಿಂಪಲ್ ಫಾರ್ಮುಲಾಗಳನ್ನು ಜಸ್ಟ್ ಅಪ್ಲೈ ಮಾಡಿ ನೋಡಿ, ಇದು ಗೆಲುವಿನ ದಾರಿ ತೋರಿಸಬಹುದು ಎಂಬ ಸಂದೇಶ ಡ್ರೋನ್ ಪ್ರತಾಪ್ಗೆ ಲಭಿಸಿತು. ಸಿಹಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಬರೀ ಸಿಹಿ ಅಷ್ಟೇ ಇದ್ದರೆ ಸ್ವಲ್ಪ ಕಷ್ಟನೇ, ಉಪ್ಪು ಖಾರ ಸೇರಿಸಿ ನೋಡಿ ಆಟ ಬದಲಾಗುತ್ತದೆ ಎಂಬ ಸಂದೇಶ ಸಿರಿಗೆ ಸಿಕ್ತು. ಅರ್ಧ ಕಪ್ ಖಾಲಿಯಾಗಿದೆ, ಅರ್ಧ ಕಪ್ ತುಂಬಿದೆ ಅನ್ನೋದು ದೃಷ್ಟಿಕೋನ, ಕಪ್ನಲ್ಲಿ ನೀರಿದೆ ಅನ್ನೋದು ವಾಸ್ತವ ಎಂಬ ಸಂದೇಶ ಸಂಗೀತಗೆ ಲಭಿಸಿತು. ಜರ್ನಿಯಲ್ಲಿ ಇಳಿಜಾರು ಬಂದಾಗ ಚೇಂಜ್ ಮಾಡಬೇಕಾಗಿರೋದು ಗೇರ್ ಅಷ್ಟೇ, ಗಾಡಿಯನ್ನಲ್ಲ. ಥಿಂಕ್ ಎಂಬ ಸಂದೇಶ ವಿನಯ್ಗೆ ಸಿಕ್ತು. ಒಂದೇ ಬಾಣದಿಂದ ಯುದ್ಧ ಗೆಲ್ಲೋಕೆ ಆಗುತ್ತಾ? ಬತ್ತಳಿಕೆ ಕಡೆ ಕಣ್ಣಾಡಿಸಿ, ಬೇರೆ ಬಾಣಗಳು ಸಿಕ್ಕರೂ ಸಿಗಬಹುದು. ಆಲ್ ದಿ ಬೆಸ್ಟ್ ಎಂಬ ಸಂದೇಶ ನಮ್ರತಾಗೆ ಲಭಿಸಿತು. ಸ್ಪೀಕರ್ ಆಗೋದಕ್ಕೆ ಕ್ವಾಲಿಟಿ ಎಷ್ಟು ಮುಖ್ಯವೋ ಸೌಂಡ್ ಕೂಡ ಅಷ್ಟೇ ಮುಖ್ಯ, ಸೌಂಡ್ ಮುಖ್ಯ ಎಂಬ ಸಂದೇಶ ತನಿಷಾಗೆ ಸಿಕ್ತು. ಬಿಗ್ ಬಾಸ್ ಒಂದು ಮೈಂಡ್ ಗೇಮ್, ಏನೇ ಹೇಳಿ ಮೈಂಡ್ ಗೇಮ್ ಎಂಬ ಸಂದೇಶ ಅವಿನಾಶ್ ಶೆಟ್ಟಿಗೆ ಸಿಕ್ತು. ಹೆಡ್ ಶೇವ್ ಮಾಡಿ ಆಟದ ಮೇಲಿರುವ ನಿಮ್ಮ ಡೆಡಿಕೇಶನ್ ತೋರಿಸಿಬಿಟ್ರಿ, ಫೋಕಸ್ ಸರಿ ಮಾಡಿ ಫೈನಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನು ಸೇವ್ ಮಾಡಿಕೊಳ್ಳಿ ಎಂಬ ಸಂದೇಶ ಕಾರ್ತಿಕ್ಗೆ ಬಂತು. ಇದನ್ನು ನೋಡಿ ಕಾರ್ತಿಕ್ ಕುಣಿದಾಡಿ ಬಿಟ್ಟರು. ಈ ಜರ್ನಿಯಲ್ಲಿ ಕಾಮಿಡಿ ಜೊತೆಗೆ ಇತ್ತೀಚೆಗೆ ಸೇರಿಸಿಕೊಂಡಿರುವ ಕಲರ್ಸ್ ನೋಡಿದ್ರೆ ನಿಮ್ಮ ರೇನ್ಬೋ ರೆಪಲ್ ಆಗಿದೆ, ಕೀಪ್ ಇಟ್ ಅಪ್ ಎಂಬ ಸಂದೇಶ ತುಕಾಲಿ ಸಂತುಗೆ ಲಭಿಸಿತು. ಕಾಲಕ್ಕೆ ಮಾತನಾಡೋದಕ್ಕೆ, ಕಾಲ ಬಂದಾಗ ಮಾತನಾಡೋದಕ್ಕೆ ಇರೋ ವ್ಯತ್ಯಾಸವನ್ನು ಕಂಡು ಹಿಡಿದಿದ್ದೀರಿ ಅನ್ಸುತ್ತೆ, ಇದನ್ನ ಕಾಪಾಡಿಕೊಳ್ಳಿ ಎಂಬ ಸಂದೇಶ ವರ್ತೂರು ಸಂತೋಷ್ಗೆ ಸಿಕ್ತು. ಸ್ಪರ್ಧಿಗಳಿಗಾಗಿ ಕಿಚ್ಚ ಸುದೀಪ್ ತಮ್ಮ ಕೈಯಾರೆ ರುಚಿಯಾದ ಖಾದ್ಯಗಳನ್ನು ತಯಾರಿಸಿದರು. ಸುದೀಪ್ ಅಡುಗೆ ಮಾಡುವ ವಿಡಿಯೋವನ್ನು ಕಂಡು ಸ್ಪರ್ಧಿಗಳು ಸಂತಸಪಟ್ಟರು. ಕಳೆದ ವಾರವೇ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದರು. ಈಗ ತಮ್ಮ ಕೈಯಾರೆ ಅಡುಗೆ ಮಾಡುವ ಮೂಲಕ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಈ ಕೈ ರುಚಿಯನ್ನು ಸವಿದು ಸ್ಪರ್ಧಿಗಳು ಭಾವುಕರಾದರು. ಸಂಗೀತ ಕಣ್ಣೀರು ಸುರಿಸಿದರು. ಕಿಚ್ಚ ಸುದೀಪ್ಗೆ ಎಲ್ಲರೂ ಧನ್ಯವಾದ ತಿಳಿಸಿದರು. ಊಟ ಸವಿಯುವಾಗ ಕಿಚ್ಚ ಸುದೀಪ್ ಅವರ ವಾಯ್ಸ್ ಕೇಳಿ ಎಲ್ಲಾ ಸ್ಪರ್ಧಿಗಳು ಸರ್ಪ್ರೈಸ್ ಆದರು. ತಿಂದು ನಕ್ಕು ಒಂದಾಗಿ ಐ ಲವ್ ಯು ಆಲ್ ಎಂದು ಎಲ್ಲರಿಗೂ ಕಿಚ್ಚ ಸುದೀಪ್ ಹೇಳಿದರು. ಕಿಚ್ಚ ಸುದೀಪ್ಗೆ ಎಲ್ಲ ಸ್ಪರ್ಧಿಗಳು ಥ್ಯಾಂಕ್ ಯು ಎಂದರು. ಇದನ್ನು ನೀವು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನೋಡಬಹುದಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.